ಗಜೇಂದ್ರಗಡದಲ್ಲಿ ಕೇಶವ ರಾಯಬಾಗಿ ಜನ್ಮದಿನ ಸಂಭ್ರಮಾಚರಣೆ. ಗಜೇಂದ್ರಗಡ ಪಟ್ಟಣದ ಕುಷ್ಟಗಿ ರಸ್ತೆಯಲ್ಲಿರುವ ಕಾರ್ಯಾಲಯದಲ್ಲಿ ಹಿರಿಯ ವಕೀಲ ಆರ್.ಎಂ. ರಾಯಬಾಗಿ ಅವರ ಸುಪುತ್ರ ಕೇಶವ ರಾಯಬಾಗಿಯವರ ಜನ್ಮದಿನವನ್ನು ಸರಳ ಹಾಗೂ ಸಾಂಸ್ಕೃತಿಕ ವಾತಾವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಕೇಶವ ರಾಯಬಾಗಿಯವರ ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿ ಮಾತನಾಡಿದರು. ಸ್ವಾಗತ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊಟ್ಟ ಮೊದಲಾಗಿ ಎಲ್ಲ ನಮ್ಮ ಸಮಾಜದ ಗುರುಹಿರಿಯರು ಹಾಗೂ ನಮ್ಮ ಗೆಳೆಯರು ಹಾಗೂ ನಮ್ಮ ಹಿರಿಯರು ಆದಂಥ ಶ್ರೀಯುತ ಶೇಖರ್ ರೆಡ್ಡಿಯವರು, ಸೂರ್ಯ ಚೌಡಿಯವರು, ಪತ್ರಕರ್ತರ ನಮ್ಮ ಮಿತ್ರರಾದಂಥ ಮಂಜು ರಾಠೋಡವರು ಹಾಗೂ ಶೀತಲ್ ಕೋಲೇಕರ್ ಹಾಗೂ ನಮ್ಮ ಪತ್ರಕರ್ತರ ಇನ್ನೊಬ್ಬರ ಮಿತ್ರರಾದಂಥ ರವಿಯವರು ಹಾಗೂ ಎಲ್ಲ ನನ್ನ ಈ ಒಂದು 25ನೇ ವರ್ಷ ಅಂದ್ರೆ ನಮ್ಮ ಕೇಶವ್ ಅವರು 25 ವರ್ಷ ಅಂತ ಕೇಳಿದ್ರು. ನಮ್ಗೆ 25 ಅನಿಸ್ಲಿಲ್ಲ. ನಾ ಎಲ್ಲಿ ಈಗ 18 19 ಇರ್ಬೋದು ಅಂತೇಳಿ ನಾನು ಇವತ್ತು ಅವ್ರಿಗೆ ಕೇಳಿದೆ, ಎಷ್ಟೇ ವರ್ಷ ಅಂತಪ್ಪ ಅಂತ. 25 ವರ್ಷ ನನಗೆ ಗಾಬರಿ ಅದೇ ಏನಪ್ಪ ಇಷ್ಟು ಒಂದು 25 ವರ್ಷ ನಮ್ಮ ಕಣ್ಣ ಕೂತ್ರೆ ನಮ್ಮ ಮುಂದೆ ಬೆಳೆದಂಥ ಹುಡುಗ 25 ವರ್ಷ ಈಗ ಒಂದು ನಂಬಕ ಆಗಬಹುದು. ಅವರು ಒಂದು ಲವಲವಿಕೆ ಒಂದು ಚೈತನ್ಯ ಹಾಗೂ ಮಾಡುವಂಥ ಎಲ್ಲ ಆ್ಯಕ್ಟಿವಿಟಿ ಕೆಲಸ ನೋಡಿರಿ, ಎಲ್ಲ ಯಾವುದೇ ಒಂದು ಕೆಲಸ ಕೊಟ್ಟು ಅವರು ಒಂದು ಪರಿಶುದ್ಧವಾಗಿ ಮಾಡ್ತಾರೆ. ನಮ್ಮದು ಸಮಾಜದ ಒಂದು ಯಾವುದೋ ಒಂದು ಕೆಲಸ ಇರಲಿ, ಒಂದು ಗುಡಿದಿರಲಿ, ಕೃಷ್ಣದ್ದು ಜನ್ಮಾಷ್ಟಮಿ ಒಂದಾಗಿ ಸಹಿತ ರಾಮಗರ ಗುಡಿದು ಏನೇ ಕೊಟ್ಟರೆ ಅವ್ರಿಗೆ ಒಂದು ಜವಾಬ್ದಾರಿ ಕೆಲಸ. ತಮ್ಮ ಜವಾಬ್ದಾರಿ ಕೆಲಸ ಹೇಗೆ ಮಾಡ್ತಾರಪ್ಪ ಅಂದ್ರೆ ತನ್ನ ಮನೆದಂತೇಳಿ ಮಾಡಿ ತೋರಿಸ್ತಾರೆ. ಅಂಥ ಒಂದು ಮನೋಭಾವನೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರು ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ಅವರು ಒಂದು ಮುಂಚೂಣಿಯಲ್ಲಿ ಕೆಲಸ ಮಾಡಕತ್ತಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಇನ್ನಷ್ಟು ಕೊಟ್ಟು ಸಮಾಜ ಸೇವೆಯನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನಗೆ ಯಾರು ಮಾತಾಡೋಕ್ಕೆ ಅವಕಾಶ ಮಾಡಬೇಕು. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಕಾನಿಪಾ ಅಧ್ಯಕ್ಷ ಮಂಜುನಾಥ ರಾಠೋಡ್, ಉದ್ಯಮಿ ಸುರೇಂದ್ರ ಸಾರಾಯಬಾಗಿ, ಪುರಸಭೆ ಸದಸ್ಯರಾದ ರವಿ ಕಲಾಲ, ಶೇಖಣ್ಣ ಇಟಗಿ, ಶೀತಲಾ ಓಲೇಕಾರ ಹಾಗೂ ಗಣೇಶ ಪವಾರ್ ಸೇರಿದಂತೆ ಅನೇಕರು ಶುಭಾಶಯಗಳನ್ನು ತಿಳಿಸಿದರು. ಸಮಾಜದಲ್ಲಿ ಯುವಕರಿಗೆ ಮಾದರಿಯಾಗುವಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಧರ್ಮದ ಕೆಲಸ ಬಂದಾಗ ಮೊದಲ ಮುಂದೆ ಇತ್ತು ಅವ್ರ ಕೈ. ಹಾಗಾಗಿ ಮೊನ್ನೆ ಕೂಡ ಹಿಂದೂ ಸಮ್ಮೇಳನ ಬಂದಾಗ ನಮ್ಮ ಕೇಶವರು ಸಹಜವಾಗಿ ಸಾಮಾನ್ಯ ಜನರು ಸಾಮಾನ್ಯವಾಗಿ ಬಂದಿದ್ರು, ನಮ್ಮ ನೋಡಿಸಿದ್ರು. ಮತ್ತು ಅವ್ರ ಚಿಂತನೆ ಏನಿತ್ತು ಅಂದ್ರೆ ಆವಾಗಲೇ ಹೇಳಿದ್ರು ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಮೈ ಬಿಟ್ಬಿಟ್ಟಿದೆ. ಯಾಕಂತಂದ್ರೆ ಇವಾಗ ದುಡ್ಡಿದ್ದವರಿಗೆ ನೆಮ್ಮದಿದ್ರು, ಎಷ್ಟೋ ಮಂದಿ ಎಷ್ಟೋ ಕಡೆ ದುಡ್ಡಿರ್ತಾರ, ಕೊಡೋ ಮನಸ್ಸಿರ್ತಾರ. ಹಾಗಾಗಿ ಕೇಶವರು ಮೊನ್ನೆ ಅವ್ರಿಗೆ ಭಾಳ 5 ನಿಮಿಷದಿಂದ ಹೇಳಿದ್ರು, ಇಲ್ಲ ಇನ್ನು ಹೆಚ್ಚು ಮಾಡಬೇಕು, ನಮ್ಮ ಧರ್ಮ ಜಾಗೃತಿ ಮಾಡಬೇಕು, ಇಂಥವೆಲ್ಲ ಭಾಳ ಸಾಕಷ್ಟು ಚಿಂತನೆಯನ್ನ ಹೇಳಿದ್ರು. ಅವ್ರು ನೋಡಿ 5 ನಿಮಿಷ ಕಲಿಯೋದಕ್ಕೆ ಹೆಚ್ಚಾದ್ರು. ಇನ್ನು ಹೆಚ್ಚು ಸಮಯ ಕೊಟ್ಟು ಅವರಲ್ಲಿ ಒಳ್ಳೆಯ ಆದರ್ಶ ಆಗ್ತಾವ ಅಂತೇಳಿ ಆಧ್ಯಾತ್ಮಿಕತೆ ಹಾಗೂ ಸಮಾಜ ಸೇವೆಯ ಕಡೆ ಅಪಾರ ಆಸಕ್ತಿ ಹೊಂದಿರುವ ಕೇಶವರಾಯಬಾಗಿ ಶ್ರೀಕೃಷ್ಣ ಭಕ್ತರಾಗಿದ್ದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಕೃಷ್ಣ ಪ್ರೇಮ ಫೌಂಡೇಶನ್ ಮೂಲಕ ವಿವಿಧ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ವಿಶೇಷವಾಗಿ ಇಸ್ಕಾನ್ ಅಡಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಗಜೇಂದ್ರಗಡದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಹರ್ಷೋದ್ಗಾರದಿಂದ ಆಚರಿಸಲಾಯಿತು. ಹಿರಿಯರಿಗೆ ಎಲ್ಲರಿಗೂ ಸ್ವಾಗತ ಕೊಡುತ್ತೇನೆ. ಇವತ್ತು ವಿಶೇಷ ಏನಂದ್ರೆ ಪ್ರತಿ ವರ್ಷ ನಾವು ಬರ್ತಡೇ ಅಂದ್ರೆ ಬೇರೆ ಕಡೆ ಎಲ್ಲಾದರೂ ಟೂರಿಗೆ ಹೋಗಿ ಇಲ್ಲಾಂದ್ರೆ ಸಿಟಿಗೆ ಹೋಗಿ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಆಚರಿಸ್ಕೊಂತಿದ್ವಿ. ಈ ವರ್ಷ ಏನೈತಿ ಇಲ್ಲಿ ನಮ್ಮ ಜನ್ಮಭೂಮಿಯಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಸಹೋದರರು ಮತ್ತು ನಮ್ಮ ಹಿರಿಯರು ಅವ್ರ ಜೊತೆ ಏನು ಆಚರಿಸಕ್ಕೆ ಕುಂತೀವಲ್ಲ ಭಾಳ ಖುಷಿಯಾದ ವಿಚಾರ. ಮತ್ತು ಇದು ಏನು ಎಲ್ಲರ ನಿಮ್ಮ
ಸಪೋರ್ಟು ಮತ್ತು ಎಲ್ಲರ ಆಶೀರ್ವಾದ ಮಾರ್ಗದರ್ಶನದಿಂದ ಇನ್ನೂ ಇಷ್ಟು ಸಮಾಜ ಮುಖಿ ಕೆಲಸ ಮಾಡೋಕ್ಕೆ ನಮ್ಗೆ ಇನ್ನೊಂದು ಸ್ವಲ್ಪ ಬಲ ಬರುತ್ತೆ. ಎಲ್ಲರಿಗೂ ನಿಮ್ಗೆ ಸಪೋರ್ಟಿಂದ ನಮಗೂ ಮತ್ತು ಇನ್ನೊಂದು ಸ್ವಲ್ಪ ಮಾಡಬೇಕು, ಸಮಾಜಕ್ಕೆ ಇನ್ನೊಂದು ಕೆಲಸ ಮಾಡಬೇಕು ಅಂತೇಳಿ ಇನ್ನೊಂದು ಸ್ವಲ್ಪ ನಮ್ಗೆ ಚೈತನ್ಯ ಸಿಗುತ್ತೆ. ಅದು ಮಾಡಿ ಮತ್ತು ಆದಷ್ಟು ನಮಗೆ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಇನ್ನೂ ಸ್ವಲ್ಪ ಸಮಾಜಮುಖಿ ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೇನೈತಿ ಇವತ್ತು ಬಂದಿದ್ದಕ್ಕೆ ಎಲ್ಲರೂ ನಮ್ಮ ಹುಟ್ಟಿದಬ್ಬ ಇದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ಅಂತ ಹೇಳ್ಬೋದು.